ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಟ್ರಂಪ್ ಅಮೇರಿಕೆಯ ವ್ಯಾಪಾರವನ್ನು ಮೂಲೆಗುಂಪು ಮಾಡಿದಾರ ಪ್ರಶ್ನೆ ಇಲ್ಲ. ಮೂಲೆಗುಂಪು ಆಗಿ ಹೋಗ್ಬಿಡ್ತು. ಒದ್ದಾಡ್ತಾ ಇದ್ದಾರೆ ಸಿಕ್ಕಾಕೊಂಡು. ಯಾರಿಗೆ ಬೇಕಾಗಿತ್ತಪ್ಪ ಇದು? ಇಸ್ರೇಲ್ ತನ್ನ ಹಿತ ರಕ್ಷಣೆ ಮಾಡಿಕೊಂಡಿತು. ಆದರೂ ಅದು ಈ ಸಲ ತನ್ನ ವ್ಯಕ್ತಿತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಂಡಿತು. ಇರಾನ್ ಈ ರೀತಿಯಾಗಿ ಪ್ರತಿ ದಾಳಿ ಮಾಡ್ತದೆ, ದೀರ್ಘವಾದ ಯುದ್ಧಕ್ಕೆ ರೆಡಿ ಇರ್ತದೆ ಅಂತೇಳಿ ಅವರು ಅಂದಾಜು ಮಾಡಿರಲಿಲ್ಲ. CIA ಮೊಸಾದ್ಗಾಗಿರ್ಬೋದು, ಪೆಂಟಗಾನ್ಗಾಗಿರ್ಬೋದು, ಜಗದ ಅತ್ಯಂತ ಬಲಿಷ್ಠವಾದಂಥ ಇವೆಲ್ಲ ಸ್ಪೈಗಳು, ಶಕ್ತಿಶಾಲಿಗಳು ಸೈನ್ಯದಲ್ಲೇ ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಯಿಂದ ಏನೇನೋ ಕಟ್ಟಿ ಇಡೀ ವಿಶ್ವನ ಆಳ್ತಾಯಿದ್ರು. ಇವತ್ತು ಎಲ್ಲರ ಮುಂದೆ ಅವ್ರು ಏನಿದ್ದಾರೆ ಅನ್ನೋದು ಬೆತ್ತಲೆ ಆಗಿದೆ. ಏನಿಲ್ಲಪ್ಪ ಅಲ್ಲೇ ಇರಾನ್ ಅಂತ ದೇಶ ಇವತ್ತು ಅಮೆರಿಕೆಯನ್ನು, ಟ್ರಂಪರನ್ನು ಅವ್ರು ಬೇಕಾದ ಹೇಳ್ತಿರ್ಬೋದು, ಈ ಸದ್ಯ ದಾಳಿ ಮಾಡ್ತೀನಿ, ನೀನು ಮುಗಿಸ್ತೀನಿ, ದಿಗ್ಬಂಧನ ಹಾಕಿದ್ದೀನಿ. ದಿಗ್ಬಂಧನ ಹಾಕಿದ್ದಾರೆ ಮತ್ತು ಅವ್ರು ಇಲ್ಲ ಅಂತಲ್ಲ. ದಿಗ್ಬಂಧನ ಇರಾನದ ಯಾವುದೇ ಹಡಗುಗಳು ಹೋಗುವಾಗಿಲ್ಲ. ಹಾರ್ಮುಜ್ ಜಲಸಂಧಿಯಿಂದ ಏನಾದರೂ ಮುಂದೆ ಹೊರಡ್ರೆ ಅಲ್ಲಿ ದಿಗ್ಬಂಧನದ ನಾಕಾಬಂದಿ ಅಮೇರಿಕೆಯ ಹಡಗುಗಳು ನಿಂತುಬಿಟ್ಟಿದ್ರು, ಯುದ್ಧ ಹಡಗುಗಳು. ಬರ್ರಿ ಹೊಡೆದು ಬಿಡ್ತೀವಿ ಅಂದರೆ ಅದು ಯಾವುದೂ ಇಲ್ಲ, ಬಿಟ್ಬಿಟ್ರು ಅವರು. ಇರಾನದವ್ರು ನಾವು ಬಿಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಹಾರ್ಮುಜ್ ಉಳಿದವ್ರು ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ. ಬಂದು ಕೂತ್ಬಿಟ್ಟಿದ್ದಾರೆ. ಇವರು ಅಡೆತಡೆ ಹಾಕೊಂಡು ನಿಂತುಬಿಟ್ಟಿದ್ದಾರೆ. ಮುಂದೆ ಇರಾನ್ ವ್ಯಾಪಾರ ನಡೆದಿದೆ ರೀ. ಇರಾನ್ಗೆ ಅದೊಂದು ಹಾದಿಲ್ಲ ರೀ. ಇರಾನ್ ನೀವು ನಕ್ಷೆ ತೆಗೆದು ನೋಡ್ರಿ ಗೊತ್ತಾಗ್ಬಿಡುತ್ತದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದ